ಹೊಗಳ್ತಿಲ್ಲ ಆದ್ಯ. ಇವತ್ತಂತೂ ನನಗೆ ನೀನ್ ಅಂದಾನ ನೋಡೋದಿಕ್ಕೆ ಎರಡು ಕಣ್ಣು ಸಾಲ್ತಿಲ್ವಲ್ಲ ಅಂತ ಸಾಯ್ತಿದ್ದೀನಿ. ನಿನ್ಗಿವತ್ತು ಮಾಡ್ತೀನಿ ರೇ. ಮಾವ ಸ್ಟೂಡೆಂಟ್ ಆದ್ರೆ ನನ್ನ ಗಂಡ ಲೆಕ್ಚರರ್. ಬೇಗ ಶುರು ಮಾಡಿ ಸರ್. ಚೆನ್ನಾಗಿದೆ. ಅಬ್ಬಾ ಏನ್ ರಾಜಿ? ಏನಂತೆ ಏನು? ನಮ್ಮ ಮಾವ ಮಾತಾಡೋ ಮಾತು ಕೇಳಿಸ್ತಿಲ್ವಾ? ಕೇಳಿಸ್ತಾ ಇದೆ. ತುಂಬಾ ಹೊಗಳ್ತಿದ್ದಾನಲ್ವಾ? ಏಯ್, ಎದುರುಗಡೆ ಇರೋರು ಅವ್ರ ಹೆಂಡತಿನ ಹೊಗಳ್ತಿದ್ರೆ ಬರೀ ಕೇಳಿಸ್ಕೊಳ್ಳೋದಲ್ಲ, ನಿನ್ ಹೆಂಡತಿನ ಹೊಗಳೋದಕ್ ನಿನಗ್ ಬರಲ್ವಾ? ಎಷ್ಟು ಹೇಳ್ತಿದ್ರು ಏನು ಅರ್ಥ ಮಾಡ್ಕೊಳ್ದೆ ನಿಂತ್ಕೊಂಡಿದ್ದೀರಲ್ಲ. ಹೋಗ್ಲಿ ಹೋಗ್ಲಿ ನನ್ನ. ಹೊಗಳ್ಬೇಕಾ? ಹೇಗೆ ಹೊಗಳೋದು? ಸೀನು, ಒಂದ್ ನಿಮಿಷ ಇಲ್ಲಿ ಬಾಬ್ರೋ. ಯಾಕೆ? ಅಯ್ಯೋ ಹೇಳ್ತೀನಿ ಬಾಬ್ರೋ. ರಾಜಿ ಇವಾಗಲೇ ಬರ್ತೀನಿ. ವಾಟರ್ 10 minutes. ಏನಾಯ್ತು ಕೋಬ್ರೋ? ಇಲ್ಲಿಗೆ ಯಾಕೆ ಕರೆದೆ? ಅಲ್ಲೇ ಹೇಳ್ಬೋದಾಗಿತ್ತಲ್ಲ. ಏನಿಲ್ಲ ಬ್ರೋ, ನೀನು ಆದ್ಯನ ಹೊಗಳಕ್ ಶುರು ಮಾಡ್ದೆ ಅಲ್ವಾ? ಕೇಳಿಸ್ಕೊಂಡ್ಯಾ? ನಾನಷ್ಟೇ ಅಲ್ಲ, ರಾಜಿ ಕೂಡ ಕೇಳಿಸ್ಕೊಂಡ್ಲು. ಇವಾಗ ಅವಳನ್ನು ಹೊಗಳ್ಬೇಕಂತೆ. ನಾನು ಹಾಕಿ ಆಟದಲ್ಲಿ ಬೆಸ್ಟ್ ಇದೀನಿ ಬಿಟ್ರೆ ಈ ಹುಡುಗಿರ್ನ ಹೊಗಳೋದ್ರಲ್ಲಿ ವೀಕ್ ಬ್ರೋ. ಅದಕ್ಕೆ ನೀನೇ ಒಂದು 4 ಲೈನು ರಾಜಿನ ಹೊಗಳೋ ತರ ಚೆನ್ನಾಗಿ ಬರ್ದ್ ಕೊಟ್ರೆ ಅದನ್ನ ನಾನು ರಾಜಿಗೆ ಹೋಗಿ ಒಪ್ಪಿಸ್ತೀನಿ. ಅವಳು ಹ್ಯಾಪಿ ಆಗ್ತಾಳೆ ಬ್ರೋ. ಡೋಂಟ್ ವರಿ ಬ್ರೋ, ಇದಕ್ಕೆ ಅಷ್ಟೆಲ್ಲ ಕೇಳ್ಬೇಕಾ? ನಾನ್ ಬರ್ಕೊಡ್ತೀನಿ. ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು ಸೋ ಮಚ್. ಬಾ ಕೂತ್ಕೊಳ್ಳಿ. ಸೀನು, ಏನ್ ಮಾಡ್ತಿದ್ಯಾ? ಹೊಗಳಿಕೆನ ದಾನ ಮಾಡ್ತಿದ್ದೆ. ಹೊಗಳಿಕೆನ ದಾನ ಏನು? ಹೊಟ್ಟೆ ಹಸುವಾಗಿರುವಂತವ್ರಿಗೆ ಊಟ ಕೊಟ್ರೆ ಅದನ್ನ ಅನ್ನದಾನ ಅಂತಾರೆ. ಹೊಗಳಿಕೆ ಬೇಕಾಗಿರೋರ್ಗೆ ಹೊಗಳಿಕೆನ ದಾನ ಮಾಡಿದ್ರೆ ಅದು ಹೊಗಳಿಕೆ ದಾನ ಆಗುತ್ತೆ ತಾನೆ? ಸರಿ, ಈಗ ಯಾರಿಗ್ ಬರೀತಿದ್ಯಾ ಹೊಗಳಿಕೆ ದಾನನ? ಶೌರ್ಯಗೆ. ಶೌರ್ಯನ್ಗ? ಹಾ ಹೌದು. ಆಗ್ಲೇ ನಾನು ನಿನ್ನ ಹೊಗಳಿದ್ ನೋಡಿ ರಾಜಿ ನನ್ನೂ ಕೂಡ ಹೊಗಳು ಅಂತ ಶೌರ್ಯಂಗೆ ಫೋರ್ಸ್ ಮಾಡಿದ್ಲಂತೆ. ಅಂದ್ರೆ ಶೌರ್ಯಂಗೆ ಈ ಸಬ್ಜೆಕ್ಟ್ ಅಲ್ಲಿ ನಾಲೆಡ್ಜ್ ಇಲ್ವಲ್ಲ, ಅದಕ್ಕೆ ನನ್ನ ಕೈ ಹಿಡ್ಕೊಂಡು ಒಂದ್ 4 ಲೈನ್ ಬರ್ಕೊಡು ಅಂತ ಪಾಪ ಕೇಳ್ಕೊಂಡ. ಅದಕ್ಕೆ ಬರ್ದಿದ್ದೀನಿ. ಇದ್ರಲ್ಲೆಲ್ಲ ನಾವು ಎಕ್ಸ್ಪರ್ಟ್ ಅಲ್ವಾ? ಇಲ್ಲಿ ಕೊಡು, ನಾನ್ ಕೊಡ್ತೀನಿ. ಪರವಾಗಿಲ್ಲ ಅದ್ಯಾ, ನಾನೇ ಕೊಡ್ತೀನಿ. ಇಲ್ಲಿ ಕೊಡು. ತಗೋ.
ಸುಮ್ಮನಿರು ರಾಜಲಕ್ಷ್ಮಿ. ಹೊಗಳಿಕೆ ಬೇಕಾ ನಿನ್ಗೆ? ಹೊಗಳಿಕೆಗಳು. ಸೀನಾ ಮಾವ, ಸೀನಾ ಮಾವ. ಹೇಳು ರಾಜಿ. ಶೌರ್ಯ ಸರ್ ನನ್ನ ಹೊಗಳೋದಕ್ಕೆ ಏನಾದ್ರೂ ಒಳ್ಳೆ ಪೊಯೆಟ್ರಿ ಬರಿ ಅಂತಂದ್ರೆ ನನ್ ಬಗ್ಗೆ ಇಷ್ಟು ಕೆಟ್ಟಾಗಿ ಬರೀತ್ಯಾ? ಚೆನ್ನಾಗಿ ಬರ್ದಿದ್ನಲ್ಲ, ಕೊಡಿಲಿ. ಅಯ್ಯೋ, ಇದನ್ ಬರ್ದಿದ್ ನಾನಲ್ಲ. ಆಕ್ಚುಲಿ ಇದು ನನ್ನ ಹ್ಯಾಂಡ್ ರೈಟಿಂಗೇ ಅಲ್ಲ. ಮತ್ತೆ ಯಾರು ಬರ್ದಿದ್ದು? ನನಗೂ ಗೊತ್ತಿಲ್ಲ. ನಾನು ಬರ್ದಿದ್ದನ್ನ ಆದ್ಯ ತಗೊಂಡು ಶೌರಿಂಗ್ ಕೊಡ್ತೀನಿ ಅಂತ ಹೇಳಿದ್ಲು, ಅದಕ್ಕೆ ಕೊಟ್ಬಿಟ್ಟೆ. ಚೆನ್ನಾಗಿದ್ಯಾ ಹೊಗಳಿಕೆಗಳು?